ಬರೀ ಇಂತ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಈ ವಿಡಿಯೋ ಏನು ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆಲ್ರೆಡಿ ಕ್ಯಾಪ್ಷನಲ್ಲಿ ನೋಡಿರ್ತೀರ. ಎಸ್, ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ ಟುಡೇ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ 1 ಮಂತ್ ಎಗೋನೇ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ ಏನು ಅಂತ ನೋಡೋಣ. ಗೈಸ್, ನಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಖರ್ಚಿಗೆ ಕಾಸು ಕೊಡ್ತಾವ್ರೆ. ಖರ್ಚಿಗೆ 1000 ರೂಪೀಸ್ ಕೊಟ್ಟವ್ರೆ ಗೈಸ್ ನಮ್ಮ ಅಪ್ಪ. 500 ರೂಪಾಯಿ ಅನ್ನದಾನ ಕೊಟ್ಟವ್ರೆ. 100 ರೂಪಾಯಿ ಉಂಡಿಗೆ ಕೊಟ್ಟವ್ರೆ ನಮ್ಮ ಅಪ್ಪ. ಥ್ಯಾಂಕ್ಸ್ ಪಪ್ಪ. ಸೊ ನಮ್ಮ ಟ್ರೈನ್ ಜರ್ನಿ ಹೆಂಗಿರುತ್ತೆ ಮತ್ತು ದರ್ಶನ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಹ್ಞೂ ಮಾಡು. ಹಾಯ್, ನೋಡಿ ಗೈಸ್ ಎಷ್ಟು ಖುಷಿಯಾಗವಳೆ ಇವಳು. ಗೈಸ್, ಚಂದು ಇಲ್ಲಿ ಫ್ಯಾಕ್ಟ್ರಿಲಿ ಇದ್ದಾಳೆ. ಚಂದು ಗೈಸ್, ಇವಾಗ ನಾವು ಮೆಜೆಸ್ಟಿಕ್ ಬಸ್ಗೆ ಹೋಗಬೇಕು. ವೇಟ್ ಮಾಡ್ತಾ ಇದ್ದೀವಿ ಬಸ್ಗೆ. ಹರ್ಷಿತಾ ಗೈಸ್, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ ಬಸ್ ಸಿಕ್ಕಿಲ್ಲ, ಅದಕ್ಕೆ ಮಾರ್ಕೆಟ್ ಬಸ್ ಹತ್ತು ಕಾರ್ಪೊರೇಷನ್ಗೆ ಹೋಗಿ ಕಾರ್ಪೊರೇಷನಿಂದ ಮತ್ತೆ ಅಲ್ಲಿ ಮೆಜೆಸ್ಟಿಕ್ ಬಸ್ಸಿಗೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ಆಮೇಲೆ ಮೆಜೆಸ್ಟಿಕ್ ಹೋಗ್ತೀವಿ. ಗೈಸ್, ಇವಾಗ ನಾವು ಅಲ್ಲಿ ಇಳ್ದು ಮೆಜೆಸ್ಟಿಕ್ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ. ಇದೆ ಗೈಸ್, ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ನಾವು ಫೈನಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಟ್ಸ್ ಟೈಮ್ 10:01 ಆಗಿದೆ ಗಾಯ್ಸ್. 11:30 ಟ್ರೈನ್ ಇರೋದು. ದಟ್ಸ್ ಓಕೆ, 1 ಅವರ್ ಮುಂಚೆ ಬಂದಿದ್ದೀವಿ. ಓಕೆ ಗೈಸ್, ಚಂದಕ್ಕೆ ನೋಡಿ ನಾಯಿ ಫಾಲೋ ಮಾಡ್ತೈತೆ. ಅವ್ರಿಗೆ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ವಯಸ್ಸಿ ನೋಡಿ, ಕರ್ಮ ಗಾಯ್ಸ್, ಕರ್ಮ. ಓಕೆ ಗಾಯ್ಸ್, ಈಗ ನಾವು ಪ್ಲಾಟ್ಫಾರ್ಮ್ ಹುಡ್ಕೊಂಡು ಸ್ಟೆಪ್ಸ್ ಹಾಕೊಂಡು ಹೋಗ್ತಿದ್ದೀವಿ. ಕಷ್ಟ ಗಾಯ್ಸ್, ಟ್ರೈನ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಲೆಟ್ಸ್ ಆ ಟ್ರೈನ್ ಜರ್ನಿ ಸ್ಟಾರ್ಟ್. ಗಾಯ್ಸ್, ಚಂದು ಮತ್ತು ಸಿಂಧು ವಿಂಡೋ ಸೀಟ್ ನನಗೆ ಅಂತ ಕಿತ್ಲಾಡ್ತಾ ಇದ್ದಾರೆ. ಗೈಸ್, ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಈ ತಾತಗೆ ಅರ್ಥ ಆಗಲ್ಲ ಅಂತ ಹಿಂದಿ ಗೂಗಲಲ್ಲಿ ನೋಡಿ. ಭಾವನ ಯಾಸ ಭಾವನ ಹೆಂಗ್ ಮಾಡೋದು ಮಾಡು ಸಾಂಗ್ ಹಾಕೋದು ನೋಡಿ ಅವಳು. ಬರೀ ಇಂಥದೇ ಯಾ ಸೇಮ್. ಗೈಸ್, ಅರ್ಥ ಮಾಡ್ಕೊಂಡು ಹಿಂದೆಲ್ಲ ನೋಡಿ ಗೈಸ್ ನೋಡಿ, ಇವರು ಕಿತ್ಲಾಡ್ತವ್ರೆ ಅಂದ್ರೆ ಹಬ್ಬ ಆಗ್ಲಿಂದ ನಾನ್ ಸ್ಟಾಪ್ ಕಿತ್ಲಾಡ್ತವ್ರೆ ಫ್ಯಾನ್ಗೋಸ್ಕರ. ದಿ ನೆಕ್ಸ್ಟ್ ಮಾರ್ನಿಂಗ್ ಇವಾಗ ಟ್ರೈನ್ ಇಳಿದಿದ್ದೀವಿ. 8:50 ಬಂದು ರೀಚ್ ಆಗಿದೆ. ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋ ಸ್ಟ್ಯಾಂಡಿಂದ ಇದು ಮಂತ್ರಾಲಯ ಹೋಗೋಷ್ಟರಲ್ಲಿ 45 ಮಿನಿಟ್ಸ್ ಆಗುತ್ತೆ.
ಅವರು 50 ರೂಪೀಸ್ ತೊಗೊತಾರೆ ಪರ್ ಎಗ್. ಇವಾಗ ಮಂತ್ರಾಲಯ ಅಂಗಡಿಯಲ್ಲಿ ಎಣ್ಣೆ ತೊಗೊತಾ ಇದ್ದಾರೆ ತಲೆಗೆ ಹಚ್ಕೊಳಕ್ಕೆ. ಇವಾಗ ಎಂಥ ರೂಮ್ ಸಿಗುತ್ತೆ ಏನೋ ನೋಡೋಣ. ಇಲ್ಲಿ ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ರೇಟ್ ಅಂತೂ ಹೆವಿ ಹೇಳ್ತಾವ್ರೆ, 1000 ರೂಪಾಯಿ, 1500 ಅಂತೆ. ರೂಮ್ ಮಾಡಿದ್ದೀವಿ. ಇವಳು ಅಡ್ರೆಸ್ ಎಲ್ಲ ಬರಿತಾ ಇದ್ದಾಳೆ. ಗೈಸ್ ಚಿಕ್ಕದಾಗಿ ರೂಮ್ ಮಾಡಿದ್ದೀವಿ. ಇವಳು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದಾಳೆ. ಏನೇ ಗೈಸ್ ಇವಾಗ ಬ್ರಷ್ ಮಾಡೋಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ದೋಸೆ, ಇವಳಿಗೆ ಇಡ್ಲಿ, ಇವಳಿಗೆ ರೈಸ್ ಬಾತ್, ಇವಳಿಗೆ ಪೂರಿ. ಇವಾಗ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಕುಡಿದು ರೂಮ್ಗೆ ಹೋಗಿ ರೆಡಿ ಆಗಬೇಕು. ಗೈಸ್ ಇವಳು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ವಿಶ್ ಮಾಡ್ಕೊತಾನೆ ಹೇಳ್ತಾಳೆ. 11 ವಿಶ್ ಗರ್ಲ್ ಇವಳು. ಗೈಸ್ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 11:30 ಇನ್ನೇನು. ಸೊ ನೋಡೋಣ ದರ್ಶನ ಆಗಿದೆ. ಲೇಟ್ ಗೈಸ್ ಎಲ್ಲ. ಗೈಸ್ ನಾವು ಬಳೆ ತೊಗೊತಾ ಇದ್ದೀವಿ ಇವಾಗ ಹಾಕೊಳಕ್ಕೆ ಎಲ್ಲರಿಗೂ. ಹೂವು ತೊಗೊತಾ ಇದ್ದೀವಿ ಇವಾಗ. ಗೈಸ್ ಎಲ್ಲ ಹೂವು ಮುಗಿಸ್ಕೊಂಡು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ಫಸ್ಟು ಕಲ್ಯಾಣಿ ಹತ್ರ ಹೋಗ್ಬೇಕು. ಗೈಸ್ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಪ್ರಸಾದ ಹತ್ರ ನೋಡಿ ಜನ ಇದ್ದಾರೆ. ಈಗ ಫೋಟೋ ಸೆಷನ್ ಎಲ್ಲ ಆಯ್ತು ಗೈಸ್. ಈಗ ಫೋಟೋ ಸೆಕ್ಷನ್ 1/2 hour ಮುಗಿದಿದೆ ಗೈಸ್. ಇವಾಗ ಕಲ್ಯಾಣಿ ಹತ್ರ ಹೋಗಿ ಚೂರು ನೀರು ಹಾಕ್ಕೊಂಡು ದೆನ್ ಮತ್ತೆ ದರ್ಶನಕ್ಕೆ ಹೋಗ್ಬೇಕು. ನೋಡಿ ನಿನ್ಲೋಗೆ ಹೇಗಿತ್ತು ಫೋಟೋಸು? ಅಲ್ಲಿ ಹೋಗ್ತಾ ಇದೀವಿ. ನನಗೆ ಹೋಗ್ತಾ ಇದ್ದೀವಿ. ಇರಿಟೇಟ್ ಮಾಡ್ತಾ ಇದ್ದಾರೆ ನೋಡಿ. ತಗೊಳ್ಳಿ ಅಂತ. ಗಾಳಿ ಬೇರೆ ಬರ್ತೈತೆ, ಯಾರು ಹೋಗುತ್ತೆ ಮತ್ತೆ ಸುಮ್ಮನೆ ನಮ್ಮ ಮನಸ್ಸಿಗೆ ಬೇಜಾರಲ್ವೇನೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಗಲೀಜಾಗಿದೆ ಈ ವಾಟರಲ್ಲಿ. ಅದೇನೋ ಹೇಳ್ತಾ ಇದ್ರು ಅವರು, ದೀಪ ಬಿಟ್ಟರೆ ಒಳ್ಳೇದಾಗುತ್ತೆ ಅಂತೆಲ್ಲ. ಈ ನೀರಲ್ಲಿ ಏನಾದರೂ ದೀಪ ಬಿಟ್ಟರೆ ನೋಡಿ ಗೈಸ್ ವಾಹನ ಗಾಳಿಗೆ ಹಾರ್ಕೊಂಡು ಹೋಗ್ತಾ ಇದ್ದಾಳೆ. ಗೈಸ್ ಇವಾಗ ಕಲ್ಯಾಣಿಯಲ್ಲಿ ಕಾಲು ತೊಳ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು? 12:30 ಆಗಿದೆ. ದರ್ಶನ ಮುಗಿಸ್ಕೊಂಡು ಮೆಹಂದಿ ಇದು ಹಾಕ್ಸ್ಕೊಳ್ತಾ ಇದ್ದಾರೆ. ಇದು ಕೈ ತೊಳೆದೆ ಇವಾಗ ಹಾಕ್ಸ್ಕೊಂಡಿದ್ದಾರೆ. ಓಕೆ ಗಾಯ್ಸ್, ಇವಾಗ ನಾವು ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ನೋಡಿ ಹೊರಟಿದ್ದೀವಿ. ಈಗ ಒಳಗೆ ಹೋಗ್ತಿದ್ದೀವಿ ಗಾಯ್ಸ್ ದರ್ಶನಕ್ಕೆ. ನೋಡಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೆಲ್ಲ ರಶ್ ಕಮ್ಮಿ ಇದೆ ಗಾಯ್ಸ್ ಕಂಪ್ಯಾರಿಟಿವ್ಲಿ. ಈಗ ದರ್ಶನಕ್ಕೆ ಬಂದು ಎಲ್ಲಿದ್ದೀವಿ ಗಾಯ್ಸ್, ಇವರೆಲ್ಲ ಇಲ್ಲೇ ಇದ್ದಾರೆ. ಏನು ಗೊತ್ತಾ ಗಾಯ್ಸ್, ನಾವು ಬಂದಿದ್ದೇ ಲೇಟು ದೇವಸ್ಥಾನಕ್ಕೆ. ಆ್ಯಂಡ್ ಬಂದಿದ್ದ ಲೇಟಲ್ಲಿ ಸ್ವಲ್ಪ ರಶ್ ಕೂಡ ಕಮ್ಮಿ ಇತ್ತು. ಅದೇ ಇತ್ತು, ರಶ್ ಇಲ್ಲ ಅಂತಲ್ಲ. ಬೆಳಿಗ್ಗೆ 1000 ರೂಪೀಸ್ ಕೊಟ್ಟು ದರ್ಶನಕ್ಕೆ ಹೋಗಿದ್ದಾರೆ. ಬಟ್ ಆದರೆ ನಾವು ಬಂದಾಗನೇ ಮಹಾಮಂಗಳಾರತಿನೂ ಸ್ಟಾರ್ಟ್ ಆಯಿತು. ಆ್ಯಂಡ್ ಜೊತೆಗೆ ನಮಗೆ ಸ್ಪೆಷಲ್ ಎಂಟ್ರಿನಲ್ಲಿ ಹೋಗೋಕ್ಕೆ ಜಾಗ ಸಿಕ್ತು ವಿತೌಟ್ ಪೇಯಿಂಗ್ 1 ರೂಪೀಸ್. ನಮಗೆ ಲಕ್ ಇದೆ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮಗೆ ಸ್ಪೆಷಲ್ ಎಂಟ್ರಿ ಮತ್ತು ದರ್ಶನ ಕೂಡ ಚೆನ್ನಾಗಾಯಿತು. ವಿ ಆರ್ ಸೋ ಗ್ರೇಟ್. ಗೈಸ್ ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ನಾ ಅಪ್ಪ ಅಮ್ಮ ಅಂತೂ ದೇವ್ರ ಪ್ರಸಾದ ತಿನ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಜನ ತುಂಬ ಎಷ್ಟು ಜನ ಇದ್ದಾರೆ ನೋಡಿ. ಗೈಸ್ ಇವರೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಆಗತ್ತೆ ಅಂತ. ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದೆ ಅಂದರೆ ನಾವು ಕ್ಯೂಗೆ ಬಂದು ಎಷ್ಟೊತ್ತಾಯ್ತು? 1/2 hour ಆಯ್ತಾ? 1/2 hour ಆಗಿದೆ ಗೈಸ್. ಅನ್ನದಾಸೋಹಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಅದು ಇದರದ್ದು ತ್ರಿಬಲ್ ಅಂತ ಬಂದಿದೆ. ದಾಟ್ಕೊಂಡು ಹೋಗ್ಬೇಕು ನಾವು. ಕಷ್ಟ ಇದೆ.
ಕೊನೆಗೂ ಇಲ್ಲಿ ಬಂದ್ರಿ ನೋಡಿ ಫ್ಯಾನ್ ಎಷ್ಟು ದೊಡ್ಡದಾಗಿದೆ ಅಂತ. ಜನನೂ ಹಂಗೆ ಇದ್ದಾರೆ. ಹಾಯ್ ಹೇಳೋ. ಫೈನಲಿ ಗಾಯ್ಸ್ ಎಲ್ಲ ತಿನ್ನೋಕೆ ಕುತ್ಕೊಂಡಿದ್ದೀವಿ. ಲೆವೆಲ್ ಚೆನ್ನಾಗಿದ್ದಾರೆ. ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೀವಿ ಗೊತ್ತಾ? ಟೂ ಪ್ಯಾಕೆಟ್ಸ್ ಓನ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸ್ಟ್ರಾ ಕೂಡ ನಾವು ತೊಗೊಳಕ್ಕಾಗಲ್ಲ. ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಗಾಯ್ಸ್ ಇವಾಗ ಪ್ರಸಾದ ಇಸ್ಕೊಂಡು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ನಾನು ಪಂಚಮುಖಿಗೆ ಹೋಗೋಣ ಅಂತ ಇವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಗಾಯ್ಸ್ ಏನು ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ. ಅಷ್ಟೇ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು. ಗೈಸ್ ಇವ್ರು ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇವಾಗ ಆಚೆ ಹೋಗೋಕ್ಕೆ. ಗೈಸ್ ನಾವು ರೂಮಲ್ಲೇ ರೆಸ್ಟ್ ಮಾಡ್ತಾ ಇದ್ರಿ. ಪಂಚಮುಖಿಗೆ ಹೋಗೋಕ್ಕೆ ಆಗಿಲ್ಲ. ಯಾಕೆ ಅಂದರೆ ಲೈಕ್ 7:30 ಆದಮೇಲೆ 3 ರಥ ಇರೋದಿದೆಯೋ ಅಂತ, ಒಂದು ಚಿನ್ನದ್ದು ಬೆಳ್ಳಿದ್ದು ಇನ್ನೊಂದು ಏನೋ ಗೊತ್ತಿಲ್ಲ. ಸೊ ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಅದನ್ನ ನೋಡಬೇಕು. ಮತ್ತು ಇವಾಗ ಈವ್ನಿಂಗ್ ಅಲ್ವಾ, ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಅದನ್ನ ಇವಳು ಹೇಳಿದ್ದು ಗಾಯ್ಸ್. ನೋಡಿ ಇವಳು ಗೈಸ್ ಸೆಕೆಂಡ್ ಔಟ್ಫಿಟ್. ಗೈಸ್ ಇವಾಗ ನಾವು ಎಲ್ಲ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ. ಸನ್ಸೆಟ್ ಆಗೋ ಟೈಮ್ ಇವಾಗ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಫಸ್ಟ್ ಸ್ಕೆಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಗೋಡೆಗಳ ಮೇಲೂ ಒಂದೊಂದು ರೆಪ್ರೆಸೆಂಟ್ ಮಾಡಿದ್ದಾರೆ. ಗೈಸ್ ಇಲ್ಲಿ ನಾವು ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ. ಇವರಿಬ್ಬರು ಫೋಟೋಸ್ ತಪ್ಪಿಸ್ಕೊತಾ ಇದ್ದಾರೆ. ನಾನು ಇವಳು ಗಾಳಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸ್ ಕೂದಲೆಲ್ಲ ಬರೀ ಇಂಥದೇ ಬರ್ಡ್ಸ್ ಥರ ಆಗ್ತಾ. ಸೊ ಗೈಸ್ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಸಾಯಂಕಾಲ ಸೀನರಿ ನೋಡಿ. ಸನ್ಸೆಟ್. ದರ್ಶನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರು ಬಿಟ್ಕೊಂಡು ಹೆಂಗಿದ್ದಾರೆ. ಇನ್ನು ನಮ್ಮಿಬ್ರದ್ದು ಬಂದಿದ ತಕ್ಷಣ ಆಗುತ್ತೆ. ಗೈಸ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 7 ಗಂಟೆಗೆ ಸ್ಟಾರ್ಟ್ ಅಲ್ವಾ ಅದು? 7:15ಗೆ ರಥೋತ್ಸವ ಸ್ಟಾರ್ಟ್ ಅಂತೆ ಗೈಸ್. ಮತ್ತೆ ದರ್ಶನಕ್ಕೆ ಹೋಗಿ ಬಂದಿದ್ದೀವಿ ನಾವು. ಗೈಸ್ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ರಥೋತ್ಸವ ಸ್ಟಾರ್ಟ್ ಆಗುತ್ತಂತೆ. ಸೊ ವೇಟಿಂಗ್. ಎಷ್ಟು ಜನ ಕುತ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಆಪೋಸಿಟಲ್ಲೇ ಇದೆ. ಆಪೋಸಿಟಲ್ಲೇ ಇಲ್ಲಿರೋದು. ಗಾಯ್ಸ್ ಇದು ಗೋಲ್ಡ್. ನಿಜವಾಗ್ಲೂ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಗಾಯ್ಸ್ ಈ ಮೆರವಣಿಗೆ ಬಂದ್ಬಿಟ್ಟು ಮಣಿಗಳದ್ದು ಎಲ್ಲ ಥರ ಮಣಿಗಳಿಂದ ಅದನ್ನ ಅಲಂಕಾರ ಮಾಡಿದ್ದು. ಪ್ರತಿ ಸಲನೂ ಒಂದೊಂದು ಇದರದಿಂದ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿಸ್ತಿದ್ದೆ. ಸೀರಿಯಸ್ಲಿ ಫಸ್ಟ್ ಟೈಮ್ ಈ ಥರ ದೇವಸ್ಥಾನದಲ್ಲಿ ಈ ಥರ ನೋಡ್ತಾ ಇರೋದು. ಎಷ್ಟು ಲಕ್ಕಿ ಥರ ಫೀಲ್ ಆಯಿತು ನನಗಂತೂ.
ಗೈಸ್ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಲೈಟಿಂಗ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ ಲೈಟಿಂಗ್ ಹೆಂಗಿದೆ ಅಂತ. ಲೈಟಿಂಗ್ಸ್ ಮಾತ್ರ ಫ್ರೆಂಡ್ಸ್ ಸೂಪರ್ ಆಗಿದೆ. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ. ಫಸ್ಟ್ ಟೈಮ್ ಬಂದಿರೋದು. ನಾನು ಫಸ್ಟ್ ಟೈಮ್ ಬಂದಿರೋದು ಅದು ನೋಡಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ನನಗೆ ನಾವು ನಮಗೆ ಸ್ಪೆಷಲ್ ಎಂಟ್ರಿ ಸಿಕ್ಕಿತ್ತು. ಮತ್ತೆ ಮಹಾಮಂಗಳಾರತಿ ಟೈಮ್ಗೆ ಹೋದ್ವಿ. ಆಮೇಲೆ ಇವತ್ತು ರಥೋತ್ಸವ, ಅದು 5 ರಥಗಳನ್ನ ದೇವಸ್ಥಾನ ಸುತ್ತ ಮೆರವಣಿಗೆ ಎಲ್ಲ ಮಾಡಿದ್ರು ಫ್ರೆಂಡ್ಸ್. ಸೂಪರ್ ಆಗಿತ್ತು. ನಾನಂತೂ ಲೈಫಲ್ಲಿ ಮರೆಯಲ್ಲ. ಲೈಟಿಂಗ್ಸ್ ನೋಡಿ ನೈಟು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಜನ ಮಲ್ಕೊತಾರೆ. ಹಸುಗಳು ಕೂಡ ನೈಟ್ ಇಲ್ಲೇ ಇರುತ್ತೆ ಗೈಸ್. ಸೊ ಡೇಗಿಂತ ನೈಟು ತುಂಬ ಚೆನ್ನಾಗಿರುತ್ತೆ. ಗೈಸ್ ನನ್ನ ಚಪ್ಪಲಿ ನೋಡಿ ಹಿಂದೆ ಮುಚ್ಚಿಕ್ಕಿದ್ದೀವಿ ಗೈಸ್. ಆಚೆ ಕೂಡ ಫುಲ್ಲು ಲೈಟಿಂಗ್ಸ್ ಇದೆ ನೋಡಿ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ನಮ್ಮ ಥರ ಚೆನ್ನಾಗಿ ಎಂಜಾಯ್ ಮಾಡಿ ಗೈಸ್. ಇವಾಗ ಬಂದು ಇಲ್ಲಿ ಬ್ಯಾಗ್ ಎತ್ಕೊತಾ ಇದ್ದೀವಿ. ಆವಾಗಲೇ ರೂಮಿಂದ ಚೆಕ್ಔಟ್ ಆದ್ರಿ. ಇವಾಗ ಬ್ಯಾಗ್ ಎತ್ಕೊಂಡು ಡಿನ್ನರ್ ಮಾಡೋಕ್ಕೆ ಹೋಗಬೇಕು ಗೈಸ್. ಇವಾಗ ಇಲ್ಲಿ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ. ಚಿಕ್ಕೋಟಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಮತ್ತು ನಮ್ಮ ಅಮ್ಮ ಜೊತೆ ಎಲ್ಲ ಬಂದಾಗ ನಾವು ಇವಾಗಲೂ ಇಲ್ಲೇ ತಿನ್ನೋದು ಗೈಸ್. ಇವಾಗ ಇಲ್ಲಿ ಏನೇನು ತಿಂತೀವಿ ಅಂತ ನೋಡೋಣ ಗೈಸ್. ಅಲ್ಲಿ ಹೋಗಿದ್ವಿ, ಎಲ್ಲ ಖಾಲಿ ಅಂತೆ. ಸೊ ಇವಾಗ ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಗೈಸ್ ಒಂದು ಪ್ಲೇಟಲ್ಲಿ ನಾವು 4 ಜನ ತಿಂತಾ ಇದ್ದೀವಿ. ಗೋಬಿನೂ ಬರ್ತಾ ಇದೆ. ಸೊ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಚಿಕ್ಕದಾಗ ತೊಗೊಂಡಿದ್ದೀವಿ ನಾವು. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಗೈಸ್ ಇವಾಗ ಊಟ ಮಾಡಿಕೊಂಡು ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. See you next time. ನೋಡಿ ಫ್ರೆಂಡ್ಸ್, ಇವಾಗ ಮಂತ್ರಾಲಯ ಬಿಟ್ಟು ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಎಷ್ಟೊಂದು ಕತ್ಲಾಗಿದೆ. ಯಾರು ಓಕೆ ಗಾಯ್ಸ್, ಇವಾಗ ತಾನೇ ಟೆಂಪಲಿಂದ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ ನೋಡಿ ಗಾಯ್ಸ್, ತಿರ್ಗಲ್ಲ ಅಲ್ಲಿ ರೈಲ್ವೆ ಸ್ಟೇಷನ್ ಗಾಯ್ಸ್ ಇದು. ಇವಾಗ ನೋಡಬೇಕು 10:20 ಬರುತ್ತೆ ಅಂತ ಹೇಳಿದ್ದಾರೆ. ನಮಗೆ ಟ್ರೈನ್ ಟಿಕೆಟ್ ಬಂದುಬಿಟ್ಟು 11:25 ಇದೆ. ಇದು ಬಿಫೋರ್ ಆಲ್ರೆಡಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಒಳ್ಳೇದು ಮಾಡ್ತದ. ಇವಾಗಷ್ಟೇ ನೋಡ್ತಾ ಹಂಗೆ ತಿರ್ಕೊಂಡಿದ್ದಲ್ಲ ನೋಡಿ, ಎಂಥ ಆ್ಯಕ್ಟಿಂಗ್ಗಳು ಗೈಸ್. ಇವಾಗ ಟ್ರೈನ್ ಕಾಯ್ತಾ ಇದ್ದೀವಿ. ಮೇಲೆ ಕುತ್ಕೊಳಕ್ಕೂ ಜಾಗ ಇಲ್ಲ, ಅದಕ್ಕೆ ಕೆಳಗಡೆ ಕುತ್ಕೊಂಡಿದ್ದೀವಿ. ಗೈಸ್ ಇವಾಗ ನಮಗೆ ಟ್ರೈನ್ ಹೆಸರು ಬರುತ್ತೆ ಅಂತ ಡಿಸೈಡ್ ಮಾಡಿದ್ರು. ಇಷ್ಟು ಜನ ಇದ್ದಾರೆ ಗೈಸ್ ಆ ಟ್ರೈನಿಗೆ. ನಾವಿಲ್ಲಿ ಎಷ್ಟು ಕಾಲಿದ್ದೀವಿ ಗೊತ್ತಾ, ಇಷ್ಟು ಜನದಲ್ಲಿ. ಮೇಲೆ ಕುತ್ಕೊಳಕ್ಕೂ ಜಾಗ ಇದ್ದರೆ ಎಳೆನೇ ಕುತ್ಕೊಂಡು ಮೋರ್ ದೆನ್ 2 hours ಇಲ್ಲೇ ಕಾದಿದ್ದೀವಿ ಟ್ರೈನ್ಗೋಸ್ಕರ. ಗೈಸ್ ಟ್ರೈನ್ ಇವಾಗ ಬಂದಿದೆ, 1/2 hour ಡಿಲೇ ಆಗಿದೆ. ಇವಾಗ ಹತ್ಕೊಬೇಕು ನಾವು ಗೈಸ್. ಫೈನಲಿ ಬಂದು ನಮ್ಮ ಟ್ರೈನ್ ಸೀಟಲ್ಲಿ ಕುತ್ಕೊಂಡಿದ್ದೀವಿ. ವಾಹನ ಸೀಟ್ ಇದು. ಚಂದ್ರು ಈ ಕಡೆ, ಸಿಂಧು ಈ ಕಡೆ. ಎಲ್ಲಿ ಕಾಣಿಸ್ತದೆ ನೋಡು. ನಾನು ಗೈಸ್ 12:30 ಆಗಿದೆ. ಬಟಾಣಿ ತಿನ್ಕೊಂಡಿದ್ದೀವಿ ನಾನು ಮತ್ತು ಇವಳು ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾಳೆ. ಸಿಂಧು ಆಲ್ರೆಡಿ ಫುಲ್ಲು ನಿದ್ದೆ. ಗೈಸ್ ಇವಾಗ 6:30 ಆಗಿದೆ. ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಗೈಸ್ ಫೈನಲಿ ಬಂದು ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ನಮ್ಮ ಟ್ರಿಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತು? ನನಗೂ ಚೆನ್ನಾಗಿದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.